ನನ್ನ ಹಿಂದೂ ಬಾಂಧವರೇ ಹಾಗೂ ಹನುಮ ರಾಮ ಭಕ್ತ ಅಭಿಮಾನಿಗಳೇ, ನಿಮಗೆ 4 ತಿಂಗಳಿಂದ ಗೊತ್ತಿರುವಂಗೆ ಪುನಃ ಏನು ಹೇಳಕ್ ಬೇಡ. ಕೆರಗೋಡನಲ್ಲಿ ನಡೆದಂತಹ ಘಟನೆ ಏನಿದೆ, ಈ ಘಟನೆಗೆ ನಾವು ಹನುಮ ಧ್ವಜವನ್ನೇ ಹಾರಿಸಬೇಕು 108 ಅಡಿ ಅಂತ ಹೇಳಿ 30-40 ವರ್ಷಗಳಿಂದ ಕಾಲ ನಡ್ಕೊಂಡ್ ಬರ್ತಿದ್ದಂತಹ ಯಾವುದೇ ರಾಷ್ಟ್ರೀಯ ದಿನ ಆಗಲಿ ನಾಡ ದಿನಗಳಾಗ್ಲಿ ಆ ಹನುಮ ಧ್ವಜವನ್ನ ಹಾರಿಸ್ತಿದ್ದಂತಹ ಎಲ್ಲ ದಾಖಲೆಗಳು ನಮ್ಮಲ್ಲಿವೆ. ಆ ಧ್ವಜಕ್ಕೆಂಬ ಶಿಥಿಲವಾದ ಕಾರಣ ಅದನ್ನ 108 ಅಡಿ ಮಾಡಬೇಕು ಅಂತೇಳಿ ಎಲ್ಲಾ ಸಾರ್ವಜನಿಕರು ಹಾಗೂ ರೈತ ಬಾಂಧವರಿಂದ ದೇಣಿಗೆಯನ್ನ ಸಂಗ್ರಹಿಸಿ ನಾವು ಇದನ್ನ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದಾಗ ಮಾನ್ಯ ಶಾಸಕರು ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ಮಾಡ್ತಾ ಇದ್ದೀವಿ, ಬಸ್ ಸ್ಟ್ಯಾಂಡ್ ಅದು ಬೇಕಿದ್ರೆ ನಿಮ್ಗೆ ಅಭಿವೃದ್ಧಿ ಬೇಕಿದ್ರೆ ನೀವು ಹನುಮ ಧ್ವಜವನ್ನ ಮಾಡೋದನ್ನ ನಿಲ್ಲಿಸಿ ನಿಮ್ಗೆ ಹನುಮ ಧ್ವಜ ಬೇಕಿದ್ರೆ ಮಾಡಿ ಅಂತ ಹೇಳಿದಾಗ ನಾವು ಅಭಿವೃದ್ಧಿಗೆ ಒತ್ತು ಕೊಟ್ಟು ಆ ಧ್ವಜವನ್ನ ಎಲ್ಲಿತ್ತಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮೊದಲು ಎಲ್ಲಿ ಶಿಥಿಲವಾಗಿತ್ತು ಅಲ್ಲೇ ಮಾಡೋದಕ್ಕೆ 3 ತಿಂಗಳ ಕಾಲ ನವೆಂಬರ್, ಡಿಸೆಂಬರ್, ಜನವರಿ 3 ಮೀಟಿಂಗ್ ನಲ್ಲಿ ಪಂಚಾಯತಿನಲ್ಲಿ ನಮ್ಮ ಹನುಮ ಧ್ವಜ ಹಾರೋದಕ್ಕೆ ಎಲ್ಲಾ 20 ಸದಸ್ಯರು ಕೂಡ ಒಮ್ಮತದಿಂದ ಅನುಮತಿಯನ್ನ ಕೊಟ್ಟಿದ್ದಾರೆ. ಈ ಅನುಮತಿಯನ್ನ ಕೊಟ್ಟ ಮೇಲೆ ಈ ಕೇಸರಿ ಹನುಮ ಧ್ವಜವನ್ನ ಇಳಿಸಲೇಬೇಕು ಅಂತ ಹೇಳಿ ವಿರೋಧವಾಗಿ ಮಾಡಿ ಕೇಸರಿಗೆ ವಿರೋಧವಾಗಿ, ಕೇಸರಿ ಕಂಡ್ರೆ ಏನಾಗಿದೆ ಗೊತ್ತಿಲ್ಲ, ನಾನು ನೇರವಾಗಿ ಕೇಳ್ತೀನಿ ರಾಜ್ಯ ಸರ್ಕಾರಕ್ಕೆ, ಸರ್ಕಾರದ ನೀತಿ ನಮ್ಮ ಹಿಂದೂ ಬಹುಸಂಖ್ಯಾತ ಹಿಂದೂ ಸಮುದಾಯದ ದೇವಾಲಯಗಳಲ್ಲಿ ಸಂಗ್ರಹಣ ಆಗುವಂತಹ ನಿಧಿ ನಿಮಗೆ ಹಣ ಅವು ಎಲ್ಲ ಸಂಪತ್ತು ನಿಮಗೆ ಬೇಕು, ಅಲ್ಪಸಂಖ್ಯಾತರ ಓಲೈಕೆಗಾಗಿ ನಮ್ಮನ್ನ ಬಳಸ್ಕೊಳ್ತೀರಿ. ನಮ್ಮ ಪ್ರೀತಿಯ ಹನುಮ ಧ್ವಜವನ್ನ ನೀವು ಒಂದನ್ನ ದೇವಸ್ಥಾನದ ಮುಂದೆ ಹಾರೋಕೆ ಬಿಡಲ್ಲ ಅಂದ್ರೆ ನಿಮ್ಮ ಸರ್ಕಾರದ ಈ ಹಿಂದೂ ಧೋರಣೆ ಏನಿದೆ ಅನ್ನೋದು ಜನರಿಗೆ ಅರ್ಥ ಆಗುತ್ತೆ. ಈಗ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈಗ ನಾವು ಏನು ನಿಮಗೆ ಮನವಿಯನ್ನ ಮಾಡ್ತಾ ಇದ್ದೀವಿ, ಶಾಂತಿ ಸಭೆಗೆ ಬನ್ನಿ, ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ನಮ್ಮ ನಿಲುವು ಒಂದೇ, ಅದು ಎಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ ಅಲ್ಲೇ ಹನುಮ ಧ್ವಜ ಹಾರಬೇಕು. ಎಲ್ಲ ನನ್ನ ಹಿಂದೂ ಬಾಂಧವರೇ ಹಾಗೂ ಹನುಮ ರಾಮ ಭಕ್ತ ಅಭಿಮಾನಿಗಳೇ, ನಿಮಗೆ 4 ತಿಂಗಳಿಂದ ಗೊತ್ತಿರುವಂಗೆ ಪುನಃ ಏನು ಹೇಳಕ್ ಬೇಡ. ಕೆರಗೋಡನಲ್ಲಿ ನಡೆದಂತಹ ಘಟನೆ ಏನಿದೆ, ಈ ಘಟನೆಗೆ ನಾವು ಹನುಮ ಧ್ವಜವನ್ನೇ ಹಾರಿಸಬೇಕು 108 ಅಡಿ ಅಂತ ಹೇಳಿ 30-40 ವರ್ಷಗಳಿಂದ ಕಾಲ ನಡ್ಕೊಂಡ್ ಬರ್ತಿದ್ದಂತಹ ಯಾವುದೇ ರಾಷ್ಟ್ರೀಯ ದಿನ ಆಗಲಿ ನಾಡ ದಿನಗಳಾಗ್ಲಿ ಆ ಹನುಮ ಧ್ವಜವನ್ನ ಹಾರಿಸ್ತಿದ್ದಂತಹ ಎಲ್ಲ ದಾಖಲೆಗಳು ನಮ್ಮಲ್ಲಿವೆ. ಆ ಧ್ವಜಕ್ಕೆಂಬ ಶಿಥಿಲವಾದ ಕಾರಣ ಅದನ್ನ 108 ಅಡಿ ಮಾಡಬೇಕು ಅಂತೇಳಿ ಎಲ್ಲಾ ಸಾರ್ವಜನಿಕರು ಹಾಗೂ ರೈತ ಬಾಂಧವರಿಂದ ದೇಣಿಗೆಯನ್ನ ಸಂಗ್ರಹಿಸಿ ನಾವು ಇದನ್ನ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದಾಗ ಮಾನ್ಯ ಶಾಸಕರು ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ಮಾಡ್ತಾ ಇದ್ದೀವಿ, ಬಸ್ ಸ್ಟ್ಯಾಂಡ್ ಅದು ಬೇಕಿದ್ರೆ ನಿಮ್ಗೆ ಅಭಿವೃದ್ಧಿ ಬೇಕಿದ್ರೆ ನೀವು ಹನುಮ ಧ್ವಜವನ್ನ ಮಾಡೋದನ್ನ ನಿಲ್ಲಿಸಿ ನಿಮ್ಗೆ ಹನುಮ ಧ್ವಜ ಬೇಕಿದ್ರೆ ಮಾಡಿ ಅಂತ ಹೇಳಿದಾಗ ನಾವು ಅಭಿವೃದ್ಧಿಗೆ ಒತ್ತು ಕೊಟ್ಟು ಆ ಧ್ವಜವನ್ನ ಎಲ್ಲಿತ್ತಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮೊದಲು ಎಲ್ಲಿ ಶಿಥಿಲವಾಗಿತ್ತು ಅಲ್ಲೇ ಮಾಡೋದಕ್ಕೆ 3 ತಿಂಗಳ ಕಾಲ ನವೆಂಬರ್, ಡಿಸೆಂಬರ್, ಜನವರಿ 3 ಮೀಟಿಂಗ್ ನಲ್ಲಿ ಪಂಚಾಯತಿನಲ್ಲಿ ನಮ್ಮ ಹನುಮ ಧ್ವಜ ಹಾರೋದಕ್ಕೆ ಎಲ್ಲಾ 20 ಸದಸ್ಯರು ಕೂಡ ಒಮ್ಮತದಿಂದ ಅನುಮತಿಯನ್ನ ಕೊಟ್ಟಿದ್ದಾರೆ. ಈ ಅನುಮತಿಯನ್ನ ಕೊಟ್ಟ ಮೇಲೆ ಈ ಕೇಸರಿ ಹನುಮ ಧ್ವಜವನ್ನ ಇಳಿಸಲೇಬೇಕು ಅಂತ ಹೇಳಿ ವಿರೋಧವಾಗಿ ಮಾಡಿ ಕೇಸರಿಗೆ ವಿರೋಧವಾಗಿ, ಕೇಸರಿ ಕಂಡ್ರೆ ಏನಾಗಿದೆ ಗೊತ್ತಿಲ್ಲ, ನಾನು ನೇರವಾಗಿ ಕೇಳ್ತೀನಿ ರಾಜ್ಯ ಸರ್ಕಾರಕ್ಕೆ, ಸರ್ಕಾರದ ನೀತಿ ನಮ್ಮ ಹಿಂದೂ ಬಹುಸಂಖ್ಯಾತ ಹಿಂದೂ ಸಮುದಾಯದ ದೇವಾಲಯಗಳಲ್ಲಿ ಸಂಗ್ರಹಣ ಆಗುವಂತಹ ನಿಧಿ ನಿಮಗೆ ಹಣ ಅವು ಎಲ್ಲ ಸಂಪತ್ತು ನಿಮಗೆ ಬೇಕು, ಅಲ್ಪಸಂಖ್ಯಾತರ ಓಲೈಕೆಗಾಗಿ ನಮ್ಮನ್ನ ಬಳಸ್ಕೊಳ್ತೀರಿ. ನಮ್ಮ ಪ್ರೀತಿಯ ಹನುಮ ಧ್ವಜವನ್ನ ನೀವು ಒಂದನ್ನ ದೇವಸ್ಥಾನದ ಮುಂದೆ ಹಾರೋಕೆ ಬಿಡಲ್ಲ ಅಂದ್ರೆ ನಿಮ್ಮ ಸರ್ಕಾರದ ಈ ಹಿಂದೂ ಧೋರಣೆ ಏನಿದೆ ಅನ್ನೋದು ಜನರಿಗೆ ಅರ್ಥ ಆಗುತ್ತೆ. ಈಗ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈಗ ನಾವು ಏನು ನಿಮಗೆ ಮನವಿಯನ್ನ ಮಾಡ್ತಾ ಇದ್ದೀವಿ, ಶಾಂತಿ ಸಭೆಗೆ ಬನ್ನಿ, ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ನಮ್ಮ ನಿಲುವು ಒಂದೇ, ಅದು ಎಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ ಅಲ್ಲೇ ಹನುಮ ಧ್ವಜ ಹಾರಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.